ಚಟ್ನಿ ಸಾಮಾನ್ಯಕ್ಕೆ ಎಲ್ಲರೂ ಇಷ್ಟಪಡ್ತಾರೆ ಊಟ ಮಾಡೋಕ್ಕೆ. ಅದರಲ್ಲೂ ಸೊಪ್ಪಿನ ಚಟ್ನಿ ತುಂಬ ರುಚಿ. ನಾನು ಇದನ್ನು 3 ಸೊಪ್ಪನ್ನ ಮಿಕ್ಸ್ ಮಾಡಿ ಚಟ್ನಿ ಮಾಡಿದ್ದೀನಿ. ಇದು ಅನ್ನಕ್ಕೆ ಕಲಿಸ್ಕೊಳ್ಳೋಕ್ಕೂ ಬರುತ್ತೆ, ದೋಸೆ, ಇಡ್ಲಿ, ರೊಟ್ಟಿ, ಚಪಾತಿ ಎಲ್ಲದಕ್ಕೂ ತುಂಬ ಟೇಸ್ಟ್ ಆಗುತ್ತೆ. ಬನ್ನಿ ಈಗ ಮಿಕ್ಸೆಡ್ ಸೊಪ್ಪಿನ ಚಟ್ನಿನ ಮಾಡೋ ರೆಸಿಪಿ ತೋರಿಸ್ತಾ ಹೋಗ್ತೀನಿ. ಈಗ ಚಟ್ನಿ ಮಾಡೋಣ. 1 ಕಟ್ ಪಾಲಕ್ ಸೊಪ್ಪು ಇಟ್ಕೊಂಡಿದ್ದೀನಿ, 1 ಟೊಮೊಟೊ ಹಣ್ಣಿದೆ, 1 ಮುಷ್ಟಿ ನುಗ್ಗೆ ಸೊಪ್ಪು ಇಟ್ಕೊಂಡಿದ್ದೀನಿ, 5 ಬೆಳ್ಳುಳ್ಳಿ ಹೆಸಳು ಮತ್ತು ಖಾರಕ್ಕೆ ಜೀರಿಗೆ ಮೆಣಸು ಇಟ್ಕೊಂಡಿದ್ದೀನಿ, ಹಾಗೆ 2 ಹೆಸಳು ಕರಿಬೇವು ಇಟ್ಕೊಂಡಿದ್ದೀನಿ. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ, ಅರ್ಧ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಚಟ್ನಿಗೆ ಯಾವಾಗಲೂ ಜೀರಿಗೆ ತುಂಬ ಟೇಸ್ಟು. ನಾನಿಲ್ಲಿ 1 ಸ್ಪೂನ್ ಹಾಕ್ತೀನಿ. ಸ್ವಲ್ಪ ಜೀರಿಗೆ ಫ್ರೈ ಮಾಡೋಣ. ಈಗ ಜೀರಿಗೆ ಮೆಣಸು ಮತ್ತು ಬೆಳ್ಳುಳ್ಳಿನ ಹಾಕ್ತೀನಿ. ಇದು ಸಹಿತ ಸ್ವಲ್ಪ ಫ್ರೈ ಆಗಬೇಕು. ಅರ್ಧ ಸ್ಪೂನು ಸಾಸಿವೆ ಕಾಳು ಹಾಕ್ತೀನಿ, ಸ್ವಲ್ಪ ಫ್ರೈ ಮಾಡೋಣ. ಈಗ ಕರಿಬೇವು ಹಾಕ್ತೀನಿ. ಕರಿಬೇವು ಸಹ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸ್ವಲ್ಪ ಹುರಿಯೋಣ. ಈಗ ನುಗ್ಗೆ ಸೊಪ್ಪು ಹಾಕ್ತೀನಿ. ಒಂದೇ ಥರದ ಸೊಪ್ಪು ಹಾಕಿ ಚಟ್ನಿ ಮಾಡೋಕ್ಕಿಂತ 2-3 ಥರ ಸೊಪ್ಪು ಹಾಕಿದರೆ ತುಂಬ ಟೇಸ್ಟ್ ಬರುತ್ತೆ. ಈಗ ಸ್ವಲ್ಪ ಹುರಿಯೋಣ. ಈಗ ಪಾಲಕ್ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಈಗ 3 ಸೊಪ್ಪನ್ನು ಬಾಡಿಸ್ಬೇಕು. ಸ್ವಲ್ಪ ಹಸಿ ವಾಸನೆ ಹೋಗಬೇಕು, ಇಲ್ಲಾಂದರೆ ಚಟ್ನಿ ಪರಿಮಳ ಬರಲ್ಲ. ಈಗ ಬಾಡಿಸೋಣ. ಸೊಪ್ಪಿನ ಯಾವುದೇ ಅಡುಗೆ ಮಾಡಬೇಕಾದ್ರೂ ಸ್ವಲ್ಪ ಚೆನ್ನಾಗಿ ಬಾಡಿಸ್ಬೇಕು. ಹಸಿ ಇದ್ದರೆ ಅದು ನಮ್ಮಲ್ಲಿ ಹಸುಕ್ಲು ವಾಸನೆ ಅಂತ ಹೇಳ್ತೀವಿ. ಈಗ ನೋಡಿ, ಸೊಪ್ಪು ಬಾಡಿಸಿ ಆಯಿತು. ಈಗ 1 ಟೊಮೊಟೊ ಹಣ್ಣು ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಸ್ವಲ್ಪ ಚೆನ್ನಾಗಿ ಬಾಡಿಸ್ಬೇಕು. ಟೊಮೊಟೊ ಹಸಿಗಿಂತ ಬೇಯಿಸಿ ಚೆನ್ನಾಗಿ ಬಾಡಿಸಿದ್ರೆ ರುಚಿ ಜಾಸ್ತಿ. ಈಗ ರುಚಿಗಾಗಷ್ಟು ಉಪ್ಪು ಹಾಕೋಣ. ಅಡುಗೆಗೆ ಟೊಮೊಟೊ ಹಾಕಿದರೂ ಸಹಿತ ಹುಳಿ ಬೇಕೇ ಬೇಕು. ನಾನಿಲ್ಲಿ 1 ಸ್ಪೂನಷ್ಟು ಹುಣಸೆಹಣ್ಣಿನ ರಸ ಹಾಕ್ತೀನಿ. ಸ್ವಲ್ಪ ಈಗ ಬಾಡಿಸೋಣ. ಹಾಗೆ ಗ್ಯಾಸ್ ಆಫ್ ಮಾಡೋಣ. ಈಗ ನಾನು 1 ಬೌಲಷ್ಟು ಕಾಯಿ ಹಾಕ್ತೀನಿ. ಇದು ಬಾಣಲೆ ಬಿಸಿಲಿ ಸ್ವಲ್ಪ ಬೆಚ್ಚಗಾಗಬೇಕು. ಈಗ ಸ್ವಲ್ಪ ತಣ್ಣಗಾಗಲಿ. ಹುರಿದಿರೋ ಮಸಾಲೆಯನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಈಗ ಅರ್ಧ ಲೋಟದಷ್ಟು ನೀರು ಹಾಕಿ ರುಬ್ಬೋಣ. ಮಿಕ್ಸೆಡ್ ಸೊಪ್ಪಿನ ಚಟ್ನಿ ರೆಡಿ ಆಯಿತು. ನೋಡಿ, ಬಣ್ಣ ಸಹಿತ ಎಷ್ಟು ಗ್ರೀನ್ ಇದೆ ಅಂತ. ಈಗ ಪರಿಮಳಕ್ಕೊಂದು ಒಗ್ಗರಣೆ ರೆಡಿ ಮಾಡೋಣ. ಒಲೆ ಮೇಲೆ ಒಗ್ಗರಣೆ ಸೌಟು ಇಟ್ಕೊಂಡಿದ್ದೀನಿ. 2 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ, 2 ಒಣಮೆಣಸಿನ್ಕಾಯಿ ಚೂರು ಹಾಕ್ತೀನಿ. ಸೊಪ್ಪಿನ ಯಾವುದೇ ಅಡುಗೆಗಾದರೂ ಬೆಳ್ಳುಳ್ಳಿ ಒಗ್ಗರಣೆನೇ ಟೇಸ್ಟು. ಇಲ್ಲಿ ನಾನು 4 ಹೆಸರು ಬೆಳ್ಳುಳ್ಳಿನ ಹಾಕ್ತೀನಿ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಈಗ ಅರ್ಧ ಸ್ಪೂನು ಸಾಸಿವೆ ಕಾಳು ಹಾಕ್ತೀನಿ. ಸಾಸಿವೆ ಕಾಳು ಸ್ವಲ್ಪ ಹೊಟ್ಟಬೇಕು. ಈಗ ಒಗ್ಗರಣೆ ರೆಡಿ ಆಯಿತು. ಚಟ್ನಿಗೆ ಹಾಕೋಣ. ರುಚಿಯಾದ ಮಿಕ್ಸೆಡ್ ಸೊಪ್ಪಿನ ಚಟ್ನಿ ರೆಡಿ ಆಯಿತು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಚಟ್ನಿಯ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.